ವಿಡಿಯೋ ಒಂದು ನಿಮಿಷಕ್ಕೆ. ಈಗ ರಾಟಿ ಇನ್ನೊಂದು ಮತ್ತೊಂದು ಅಂತ ಇಲ್ಲವ, ನೀವು ಫಸ್ಟು ತೀರ್ಮಾನ ಮಾಡಿ ನಿಮ್ಮ ಸಂಘದ ಒಳಗಡೆ ಏನು ಕೆಲಸ ಮಾಡಬೇಕು, ಆ ಕೆಲಸ ಹೇಗಿರಬೇಕು. ಈಗ ರಾಟಿ ಅಂತ ಎಲ್ಲರಿಗೂ ರಾಟಿ ಬೇಕಾ? ಪ್ರಯೋಜನ ಆಗಲ್ಲ ಅಲ್ವಾ? ಸೊ ಈಗ ಹೊಲಿಗೆ ಯಂತ್ರವನ್ನು ತಗೊಂಡ್ರೆ ಯಾರು ಒಬ್ಬರ ಇಬ್ಬರ ಅಂಥವ್ರು ಒಬ್ಬರು ರಾಟಿದ್ದೀವಿ, ಇನ್ನೊಬ್ಬರು ಇನ್ನೊಂದು ಥರ ಮಾಡಬೇಕು, ಒಬ್ಬರ ಒಂದೇ ಥರಕ್ಕೆ ಹೋಗ್ಬಾರ್ದು. ಹೌದಲ್ಲ ಹೇಳ್ರಿ? ಅವಾಗ ಏನಾಗುತ್ತೆ, ನಿಮಗೆ ಲಾಭ ಆಗ್ತದೆ. ಈಗ ಎಲ್ಲರೂ ರಾಟಿ ತಗೊಂಡು ಬಟ್ಟೆ ಹೊಲಿಯಕ್ಕೆ ಕುಂತಾರೆ, ಹೊಲ್ಸೋರು ಯಾರು? ಸುತ್ತ ಮಾಡೋದು. ಅದಕ್ಕೆ ಈಗ ಸಂಘದ ಶಿಸ್ತನ್ನು ಮೊದಲು ಕಲೀರಿ. ಈಗ 4 ತಿಂಗಳು ಇರೋದ್ರಿಂದ ಇನ್ನು ಟೈಮ್ ಇದೆ ನಿಮಗೆ. ನಿಮ್ಮ ಸಂಘದಲ್ಲಿ ಕುತ್ಕೊಂಡಾಗ ಚರ್ಚೆ ಮಾಡಿ ನಾವೇನು ಮಾಡ್ಬೋದು. ಈಗ ಒಬ್ಬರು ಹಾಲು ಕರೀತಾರೆ ಅಂತ ಇಟ್ಕೊಳ್ಳಿ, ಇನ್ನೊಬ್ಬರು ಹಾಲು ಖರೀದಿ ಮಾಡಿ ಬೆಣ್ಣೆ ಮಾಡಬೇಕು. ಬೆಣ್ಣೆ ಖರೀದಿ ಮಾಡಿದವರು ಬೆಣ್ಣೆ ಖರೀದಿ ಮಾಡಿ ತುಪ್ಪ ಒಬ್ಬರು ಮಾಡಬೇಕು. ಅದನ್ನೇ ಹಾಗೆ ಉದ್ಯೋಗ ಅಂತಂದರೆ ಯಾಕೇಳ್ರಿ, ಈಗ ಹಾಲು 40 ರೂಪಾಯಿ, ಅದೇ ಹಾಲಲ್ಲಿ ಬೆಣ್ಣೆ ತೆಗೆದ್ರೆ 80 ರೂಪಾಯಿ, ಅದರಲ್ಲೇ ಬೆಣ್ಣೆ ತುಪ್ಪ ಮಾಡಿದರೆ 100 ರೂಪಾಯಿ. ಹೌದಲ್ಲ ಬೇಡ್ರಿ? ಹೀಗೆ ಅದು ಉದ್ಯೋಗ ಅಂತಂದರೆ ಹಾಗೆ ಒಂದರಿಂದ ಒಂದು ಮ್ಯಾಕ್ ಹೋಗ್ತಾ ಇರುತ್ತೆ. ಈಗ ಮಾವಿನಕಾಯಿ ಇದೆ, ಮಾವಿನಕಾಯಿ ಹಂಗೆ ಕೊಟ್ಟರೆ ಅದು 5 ರೂಪಾಯಿ 10 ರೂಪಾಯಿ, ಅದ ಜ್ಯೂಸ್ ಮಾಡಿಕೊಟ್ರೆ ಹೌದಲ್ವೇ? ಹೌದ್ರಿ. ಯೋಚನೆ ಮಾಡಿರಿ, ನೀವು ಒಂದು ಚೆಮ್ ನೀರು ಕುಡಿತೀರಿ ಮನೆಯಲ್ಲಿ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅದೇ ನೀವು ಅಂಗಡಿಯಲ್ಲಿ ಒಂದು ಬಾಟ್ಲಿ ನೀರು ತಗೊಂಡ್ರಿ ಹೌದಲ್ವ? ಯಾಕೆ ಒಂದು ಬಾಟ್ಲಿಗೆ ಯಾಕೆ ಕೊಟ್ಟ ನೀರ? ಅಷ್ಟಕ್ಕೆ ದುಡ್ಡು. ನೀವು ಮನೆಯಲ್ಲಿ ಪದಾರ್ಥಗಳನ್ನ ಈ ಜೋಳ ಬೆಳಿತೀರಿ, ಕ್ವಿಂಟಲ್ ಗಂಟ್ಲೆ ಜೋಳ ತಗೊಂಡೋಗ್ರಿ ಅಂತೀರಿ, ಕ್ವಿಂಟಲ್ ಗಂಟ್ಲೆ. ಅದೇ ನೀವು ಅಂಗಡಿಯಿಂದ 1 kg ಹಿಟ್ಟು ತರಬೇಕಾದ್ರೆ, ಜೋಳದ ಹಿಟ್ಟು ತರಬೇಕಾದ್ರೆ ಯೋಚನೆ ಮಾಡಿರಿ. ಹಾಗಾಗಿ ಇವತ್ತು 1 ಕ್ವಿಂಟಲ್ ಅದರಲ್ಲಿ 100 kg ಅಲ್ವಾ? 1 ಕ್ವಿಂಟಲ್ಗೆ kg 1 ಪ್ಯಾಕೆಟ್ ಮಾಡಿದರೆ 100 ಪ್ಯಾಕೆಟ್ ಬರುತ್ತೆ ನಿಮಗೆ. 1 kg ಪ್ಯಾಕೆಟ್ ಮಾಡಿದರೆ ಹಿಟ್ಟು ಹಾಕ್ಸಿ. ಅದೇ ನೀವು 1 ಕ್ವಿಂಟಲನ್ನು ಕೊಡೋಂಥದ್ದು ಎಷ್ಟಿಗೆ ಕೊಡ್ತೀರಿ? 2000 3000 ಕೊಡ್ತೀರಿ. ಹೌದಲ್ಲ ಬೇಡ? ಅದೇ ನಿಮಗೆ 1 kg ಹಿಟ್ಟು ತರಕ್ಕೆ ಹೋದರೆ 50-100 ರೂಪಾಯಿ ಇದೆ. 50 ರೂಪಾಯಿ kg 1 ಪ್ಯಾಕೆಟ್. ಎಷ್ಟಾಯ್ತು ಅಲ್ಲಿಗೆ? 5000 ರೂಪಾಯಿ ಆಯಿತು ನೋಡಿ. 2000 ರೂಪಾಯಿ ಲಾಭ ಆಯಿತು. ಅಕ್ಕಿ ಇವತ್ತು ನೀವು 2,500-3,000 ಇಂಡಸ್ ಕಟ್ಟರಿಗೆಲ್ಲ ಮಲೆನಾಡೋರು ಭತ್ತ ಬೆಳೆಯೋರು ಅವ್ರಿಗೆ ಗೊತ್ತಿದೆ. 2,000 ರೂಪಾಯಿಗೆ 1 ಕ್ವಿಂಟಲ್ ಭತ್ತ ಇದೆ. ಹೌದಲ್ಲ ಬೇಡ? ಅಕ್ಕಿ ತರಕ್ಕೆ ಹೋದರೆ 1,500 ರೂಪಾಯಿ 25 kg ಪ್ಯಾಕೆಟ್ ಇದೆ. ಈಗ ಅದು ಎಷ್ಟಾಯ್ತು ಅಲ್ಲಿಗೆ? 4,000 ರೂಪಾಯಿ 5,000 ರೂಪಾಯಿ ಆಯಿತು. 3,000 ರೂಪಾಯಿ ಲಾಭ. ಯಾಕೆ? ಅವರು ಅಕ್ಕಿ ಏನು ಮಾಡಿಕೊಡ್ತಾರೆ, ಪ್ರಾಡಕ್ಟ್ ಮಾಡಿ. ಹಾಗೆ ನಿಮಗೆ ಪ್ರಾಡಕ್ಟನ್ನು ಮಾಡೋದ್ರಿಂದ ಲಾಭಗಳು ಹೆಚ್ಚಿಗೆ. ಅದಕ್ಕೆ ನೀವು ಸ್ವಯಂ ಉದ್ಯೋಗ ಮಾಡೋಂಥವ್ರು ಇವತ್ತು ನೀವು ಮನೆಯಲ್ಲಿ ಎಷ್ಟೆಲ್ಲ ಉಪಯೋಗಿಸ್ತೀರಿ ಪದಾರ್ಥಗಳನ್ನ, ಉಪ್ಪಿಂದ ಹಿಡಿದು ಉಪ್ಪಿನಕಾಯಿಂದ ಹಿಡಿದು ಹಪ್ಪಳಿಂದ ಹಿಡಿದು ಎಲ್ಲವನ್ನೂ ಅಂಗಡಿಯಿಂದಲೇ ತರಕೊಂತ್ರಿ. ಅವನ್ನೆಲ್ಲ ಯಾರು ಮಾಡ್ತಾರೆ? ಯಾರ ಮಾಡಲೇಬೇಕಲ್ಲ ಒಬ್ಬರು. ಹಾಗಾಗಿ ನಿಮ್ಮಂಥವ್ರು ಇಂಥವನ್ನು ಮಾಡಬೇಕು. ಖಾಲಿ ಕೂತ್ಕೊಂಡು, ಅಥವಾ ಈಗ ನೀವು ರೈತರ ಕೆಲಸ ಹೆಚ್ಚಿನ ಭಾಗ ಈಗ ತರಕಾರಿ ಬೆಳಿತೀರಿ ಅಂತ ಇಟ್ಕೊಂಡು, ತರಕಾರಿನ ಹಾಗೇ ನೀವು ಕ್ವಿಂಟಲ್ ಗಂಟ್ಲೆ ಮಾರ್ಕೆಟಿಗೆ ಕಳಿಸೋಕ್ಕಿಂತ ಅದನ್ನು ಸ್ವಲ್ಪ ಪ್ಯಾಕೆಟು ಬೇರ್ಪಡಿಸೋವಂಥದ್ದು, ಅದನ್ನೆಲ್ಲ ಬೇರೆ ಬೇರೆ ಮಾರ್ಕೆಟಿಗೆ ಕಳಿಸಿದರೆ ಲಾಭಗಳು ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಇವತ್ತು ಮೆಣಸಿನ್ಕಾಯಿ ಹಂಗೆ ಕೊಡೋಕ್ಕಿಂತ ಪುಡಿ ಮಾಡಿಕೊಟ್ರೆ ಅದರ ಲಾಭ ಡಬಲ್ ಬರುತ್ತೆ. ಈ ಹಸಿಮೆಣ್ಸಿನ್ಕಾಯಿ ಬೆಳಿತೀರಿ, ಹಸಿಮೆಣ್ಸಿನ್ಕಾಯಿನ ಪುಡಿ ಮಾಡೋ ಮಿಷನ್ ಬಂದಿದೆ. ಹಸಿಮೆಣ್ಸಿನ್ಕಾಯಿ ಪುಡಿ ಮಾಡಿಕೊಟ್ರೆ ಬೇಕಾದಷ್ಟು ಲಾಭ ಹೆಚ್ಚಿಗೆ ಇದೆ ಇವಾಗ. ಹೌದಲ್ಲ ಬೇಡ್ರಿ? ಸೊ ಹೀಗೆ ಪ್ರತಿಯೊಂದರಲ್ಲೂ ಲಾಭ ಇರುತ್ತೆ. ನಾವೇನು ಮಾಡ್ತೀವಿ, ಅದನ್ನು ಕುತ್ಕೊಂಡು ಕೆಲಸ ಮಾಡೋಕ್ಕಾಗದೇ ಇರೋದಕ್ಕೆ ನಾವು ಅದನ್ನು ಹಾಗೆ ಕಳ್ಸೋಕ್ಕೆ ಶುರು ಮಾಡ್ತೀವಿ ಮತ್ತು ನಾವು ಅಷ್ಟಕ್ಕೆ ಬರ್ತೇವೆ. ಹಾಗೆ ನಮಗೂ ಅದಕ್ಕೆ ನೀವು ಒಂದಿಷ್ಟು ಚರ್ಚೆ ಮಾಡಬೇಕು. ಇದು 1 ದಿನ ಎಲ್ಲ 2 ದಿನ ಕಲಿಯೋದಂಥದ್ದಲ್ಲ, ಭಾಳ ಸುದೀರ್ಘವಾಗಿ ಹೋಗ್ಬೇಕು. 1 ದಿನ 2 ದಿನ ಅಲ್ಲಿ ಪ್ರತಿ ಮೀಟಿಂಗಲ್ಲೂ ಕೂಡ ಚರ್ಚೆಗಳು ಮಾಡಬೇಕು, ಏನೇನು ಮಾಡ್ತೇವೆ ಏನೇನು ಬಿಡ್ತೇವೆ ಅಂತೇಳಿ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಡಿಸ್ಕಷನ್ ಮಾಡಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಬೇಕು. ಇಂಥದ್ದು ಒಬ್ಬರು ಬಟ್ಟೆ ಹೊಲಿಯೋದಿರ್ಬೋದು, ಒಬ್ಬರು ಇನ್ನೊಂದು ಯಾವುದೋ ಮಾಡ್ಬೋದು. ನಿಮ್ಮ ಭಾಗದಲ್ಲಿ ರೊಟ್ಟಿಗೆ ಭಾಳ ಫೇಮಸ್ಸು, ರೊಟ್ಟಿ ಮಾಡೋಂಥದ್ದು ಇರ್ಬೋದು. ಸ್ವಯಂ ಉದ್ಯೋಗ ಅಂತಂದ್ರೆ ಅದೇ ನಾವು ಮನೆಯಲ್ಲೇ ಪ್ರಾಡಕ್ಟನ್ನು ತಯಾರಿ ಮಾಡಿ ಅದು ಮಾರ್ಕೆಟಿಂಗ್ ಮಾಡೋವಂಥದ್ದು. ಇವತ್ತು ಸಾಕಷ್ಟು ನಾಗರತ್ನಮ್ಮ ಅಂತಿಲ್ಲ ಸಿಕ್ಕಿರಿ ಅವ್ರು ಆ್ಯಕ್ಚುಲಿ ಮನೆಯವರಿಲ್ಲ, ಮನೆಯವ್ರು ತೀರ್ಕೊಂಡ್ರು. ಈಗ ಅವಮ್ಮ ತೀರ್ಕೊಂಡ್ಮೇಲೆ ಸುಮ್ಮನೆ ಕೂರಬೇಕಲ್ಲ ಅಂತೇಳಿ ವಯಸ್ಸಾಗಿದೆ ಪಾಪ, ಆದರೂ ಕೂಡ ಈಗ 3-4 ವರ್ಷದಲ್ಲಿ ಒಂದು ಕೆಲಸ ಇದೇ ಥರ ಒಂದು ಸಣ್ಣದಾಗಿ ಹಪ್ಪಳ ಪ್ರಾರಂಭ ಮಾಡ್ತು. ಹಪ್ಪಳ ಮಾಡೋದು ಇವತ್ತು ಒಂದು 10-20 ಪ್ರಾಡಕ್ಟ್ ಮಾಡುತ್ತವಮ್ಮ. ಇವತ್ತು ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಸರ್ಕಾರಕ್ಕೆ 60,000 ರೂಪಾಯಿ ಟ್ಯಾಕ್ಸ್ ಕಟ್ಟುತ್ತದೆ. ಅಂದರೆ ಒಂದು ತಿಂಗಳಿಗೆ 12 ಲಕ್ಷ ರೂಪಾಯಿ ವ್ಯವಹಾರ ಮಾಡ್ತಾಯಿದೆ. ಒಬ್ಬರೇ ನಿಮ್ಗಿಂತ ವಯಸ್ಸಾಗಿದೆ, ಅವರೇ 4 ಗಂಟೆಯಿಂದ 6 ಗಂಟೆವರೆಗೆ ಕೆಲಸ ಮುಗಿಸ್ಕೊಂಡು 6 ಗಂಟೆ ಮೇಲೆ ಮಾರ್ಕೆಟ್ ಮಾಡ್ತೀವಿ. ಅಂದರೆ ಶ್ರಮ ಎಲ್ಲಿರುತ್ತೋ ಅಲ್ಲಿ ಆದಾಯ ಇರುತ್ತೆ. ಶ್ರಮ ಇಲ್ಲ ಅಂತಂದರೆ ಯಾವುದೂ ಆದಾಯ ಇರೋಲ್ಲ.
ಈಗ ನಾವೆಲ್ಲರೂ ಏನಕ್ಕೆ ಒಂದಿಷ್ಟು ಚೆನ್ನಾಗಿ ಬದುಕಬೇಕು ಅಂತ ಬಂದಿದ್ದೀವಿ, ಚೆನ್ನಾಗಿರಬೇಕು, ದುಡ್ಡಲ್ಲಿ ಚೆನ್ನಾಗಿರಬೇಕು, ಮಕ್ಕಳು ಓದಿಸ್ಬೇಕು, ಏನೋ ಈ ಥರದ ಒಂದಿಷ್ಟು ಕನಸುಗಳು ಎಲ್ಲರಿಗೂ ಇರ್ತವೆ. ಅದಾಗಬೇಕು ಅಂತಂದರೆ ಆರ್ಥಿಕವಾಗಿ ಚೆನ್ನಾಗಿ ಆಗಬೇಕಲ್ವ. ಹಾಗಾಗಿ ಈ ಥರದ್ದು ಒಂದಿಷ್ಟು ಯೋಚನೆ ಏನು ಮಾಡಿರಿ, ನಿಮ್ಮಲ್ಲಿ ಅಲ್ಲಿ ಸ್ಥಳೀಯವಾಗಿ ಪ್ರವೀಣೆಲ್ಲ ಇರ್ತಾರೆ, ಅವ್ರಿಗೆ ಹೇಳ್ರಿ ನಾವು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅದಕ್ಕೆ ನಮಗೆ ಹೆಚ್ಚಿನ ಮಾಹಿತಿ. ಈಗ ನಿಮ್ಮದು ತಾಲೂಕಿಂದ ಏನೂ ಆಗಿಲ್ಲ ಟ್ರೈನಿಂಗು, ಬನ್ನಿ ಟ್ರೈನಿಂಗ್ ಬಂದಿದ್ರೆ ನೀವು ಇಲ್ಲ ಹಾಂ ಇಲ್ಲ, ನಿಮ್ಮ ಹಾವೇರಿ ಜಿಲ್ಲೆದು ಟ್ರೈನಿಂಗ್ ಇತ್ತು ಅವತ್ತು, ಸೊ ಬರಲಿಲ್ಲ. ಇನ್ನು ಬೇರೆ ಜಿಲ್ಲೆದಲ್ಲಿ ಇರುತ್ತೆ, ದಾವಣಗೆರೆ ಜಿಲ್ಲೆದಲ್ಲಿ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗಿನ ದಿನ ಬರಬೇಕು, 3 ದಿನ ಟ್ರೈನಿಂಗ್ ತೊಗೋಬೇಕು. ಅವಾಗ ಎಲ್ಲರೂ ಬಂದಿರ್ತಾರೆ, ಟ್ರೈನಿಂಗ್ ಹೇಳೋರು ಕೇಳೋರು ಎಲ್ಲ ಬಂದಿರ್ತಾರೆ, ಎಲ್ಲ ಮಾಹಿತಿನೂ ಕೊಡ್ತಾರೆ ನಿಮಗೆ. ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾಡಬೇಕು ಅಂತೇಳಿ. ಈಗ ನಾವು ಸ್ವಲ್ಪ ಹೇಳ್ಬೋದು ಅಷ್ಟೇ, ಎಲ್ಲವನ್ನೂ ಹೇಳೋಕ್ಕಾಗಲ್ಲ. ಹಾಗಾಗಿ ನೀವು ಆಮೇಲೆ ಮುಂಚೆ ಮಾಡಬೇಕು ಅಂತ, ಈಗ ನೀವು ನೋಡಿ ಬರಬೇಕು ಅಂತ ಮನಸ್ಸು ಬಂದದ್ದಕ್ಕೆ ನಮ್ಮನ್ನ ಇಲ್ಲೇ ಉಳ್ಕೊಂಬಂದ್ರಿ. ಮನಸ್ಸೇ ಬಂದಿಲ್ಲ ಬರಬೇಕು ಅಂತ ಅಂದರೆ ಏನು ಮಾಡುತ್ತೀರಿ? ಅದಲ್ಲ ಹೇಳ್ರಿ. ಹಾಗೆ ಯಾವುದೇ ಆಗಲಿ ಕೆಲಸವನ್ನು ಮಾಡಬೇಕು ಅನ್ನೋ ಮನಸ್ಸು ಬರಬೇಕು ಅಷ್ಟೇ. ಆ ಥರದ್ದೊಂದು ಮಾಡಿರಿ, ಅನುಕೂಲ ಆಗುತ್ತೆ. ಆಮೇಲೆ ಸಂತೋಷವಾಗಿ ಮನೆಯಲ್ಲಿ ಕುಟುಂಬದಲ್ಲಿ ಸಂತೋಷ ಇರಬೇಕು. ಈಗ ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ದಾರೆ, ಆ ಮಕ್ಕಳಿಗೂ ಸ್ವಲ್ಪ ಸಂಸ್ಕಾರ ಕಲಿಸ್ಬೇಕು, ಸಮಾಜದ ಬಗ್ಗೆ ಜ್ಞಾನ ಕೊಡಬೇಕು. ಮಕ್ಕಳು ಇವತ್ತು ಯಾರು ಮಾತು ಕೇಳ್ತಾ ಇಲ್ಲ, ದುಶ್ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಮಕ್ಕಳು ಮನೆ ಬಿಟ್ಟೇ ಹೋಗ್ತಾ ಇದ್ದಾರೆ. ಅವ್ರು ಓದ್ತಾ ಇದ್ದಾರೆ ಅಷ್ಟೇ, ಆದರೆ ಸಂಸ್ಕಾರ ಬರಲಿಲ್ಲ, ಗೌರವ ಕೊಡುವಂಥದ್ದು ಮೊದಲೇ ಬರ್ತಿಲ್ಲ. ಎಲ್ಲ ತಂದೆ ತಾಯಿ ಕನಸೇನು? ಮಕ್ಕಳು ನಮ್ಗೆ ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು, ಮಕ್ಕಳು ಕೆಲಸಕ್ಕೆ ಹೋಗ್ಬೇಕು, ಇಷ್ಟೇ ಅಲ್ವಾ ಎಲ್ಲರದು? ಓದ್ತಾ ಇದ್ದಾರೆ, ಕೆಲಸಕ್ಕೂ ಹೆಂಗಂಗೆ ಸಾಲ ಪಾಲ ಮಾಡಿ ಕೆಲಸಕ್ಕೂ ಸೇರಿಸ್ತಾ ಇದ್ದಾರೆ, ಆದರೆ ನಿಮ್ಮನ್ನು ನೋಡ್ಕೊತಾ ಇದ್ದಾರೆ ಅಂತ ನೋಡಿದರೆ ಅವ್ರು ನಿಮ್ಮನ್ನ ಯಾರು ನೋಡ್ಕೊಳಲ್ಲ. ಅಂದರೆ ಸಂಸ್ಕಾರದ ಕೊರತೆ ಆಯಿತು. ಇವತ್ತು ಹಿಂದೆಲ್ಲ ನಿಮ್ಮ ತಾಯಿಯಂದರು, ನಿಮ್ಮ ತಂದೆಯವರು ನಿಮ್ಗೆ ಎಷ್ಟು ಕೆಲಸ ಕೊಡೋರು, ಈಗ ನೀವು ಮಕ್ಕಳಿಗೆ ಎಷ್ಟು ಕೆಲಸ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀರಿ. ಹಾಂ, ಯಾಕೆ ಹಂಗೆ ಆಗ್ತಾ ಇದೆ ಅಂತಂದ್ರೆ ನೀವು ಬದಲಾದ್ರಿ. ನೀವು ಮಾಡಿದ ಕೆಲಸನೇ ಮಕ್ಕಳು ಮಾಡ್ತಾ ಇಲ್ಲ ಅನ್ನೋದಾದ್ರೆ ಹಂಗಾರೆ ಅವ್ರ ಮಕ್ಳು ಏನು ಮಾಡ್ತಾರೆ? ಯೋಚನೆ ಮಾಡಿ. ಇವತ್ತು ಯಾವ್ದಾರ ಮನೆಯಲ್ಲಿ ಒಂದಿಷ್ಟು ಮಕ್ಳುಗಳು ಅಡುಗೆ ಮಾಡೋದು, ಮತ್ತೊಂದು ಮಗು, ನಿಮ್ಮ ಹಳ್ಳಿ ಕಡೆ ಸ್ವಲ್ಪ ಕಲ್ತಿರ್ತಾರೆ, ಈ ಹೊರಗಡೆ ಅಂತೂ ಈಗ ಇಲ್ಲೇ ಇಲ್ಲ ಅದು. ಮತ್ತೇನು ಮಾಡೋದು ಮಕ್ಕಳು? ಮುಂದೆ ಹೆಂಗೆ ಜೀವನ ಸಂಸಾರ, ಹೆಂಗೆ ಮನೆಗಳು ನಡೆಸೋದು, ಹೇಗೆ ಇದಕ್ಕೆ ಹಿಂಗಾಗಿದೆವ. ಮತ್ತೆ ಅಂತ ಸ್ವಸ್ಥರು ಬಂದಿದ್ದಾರೆ. ನನಗೆಲ್ಲ ಕುಂಬಳದ ಬೀಜ ಮಾರ್ಕೆಟ್ ಬಾಂಬೆ ಹಾಕ್ತೇವೆ. ಅದೇ ಅವ್ರು ಹೇಳಿದ್ರಲ್ಲ, ಶ್ರಮ ಇದ್ರೆ ಏನಾದರೂ